ಅಮೇರಿಕಾ ಅಳಿಯ. ನಾನ್ ಮೊದ್ಲೇ ಶಾಕ್ ಆಗಿದ್ದೀನಿ ಪರ್ಶು. ವಿಶಾಲ್ ಯಜಮಾನ್ರೆ, ನೀವು ಸಿಂಗಾಪುರ್ಗೆ ಹೋಗ್ಲಿಲ್ವಾ? ಸಿಂಗಾಪುರ್ಗೆ ಹೋಗಿದ್ರೆ ಅಷ್ಟು ಬೇಗ ಹೇಗೆ ಬರೋಕ್ಕಾಗುತ್ತೆ ಗಂಗಯ್ಯ? ಯಶವಂತಪುರ ತನಕನೂ ಹೋಗಿರಲ್ಲ. ಫ್ಲೈಟ್ ಕ್ಯಾನ್ಸಲ್ ಆಯ್ತು ಅಂತ ಮೆಸೇಜ್ ಬಂತಾ ವಿಶಾಲ್? ಇಲ್ಲ ಮಾಮ್, ದಾರಿಲಿ ಹೋಗ್ತಿರ್ಬೇಕಾರೆ ನೆನಪಾಯ್ತಾ. ಏನು? ನಾಳೆ ನನ್ನ ಶ್ರೀಮತಿ ನಾಯಿನಿ ಅಂಡ್ ಈ ವಿಶಾಲ್ ಮದುವೆ ದಿನ ಅಂತ. ಮಾವ ನೋಡಿದ್ರ, ನಾಳೆ ಮದ್ವೆ ದಿನನ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಸಿಂಗಾಪುರ್ಗೂ ಹೋಗದೆ ವಾಪಸ್ ಬಂದಿದ್ದಾನೆ ವಿಶಾಲ್. ಹಾಸಿನಿ, ತುಂಬಾ ಖುಷಿ ಆಗ್ತಿದೆ. ನೈನಿ ಜೊತೆ ಮದುವೆ ಆಗಿದೆ ಅಂದ್ರೂ ಕೂಡ ಅದನ್ನು ಒಪ್ಕೊಳ್ಳದೆ ಇದ್ದ ನನ್ನ ಮಗ ನೈನಿ ಹೇಳೋದಕ್ಕಿಂತ ಮುಂಚೆನೆ ಮದುವೆ ದಿನ ಅಂತ ಬಂದ್ಬಿಟ್ಟ. ನಾಳೆ ಗೊತ್ತಾಗ್ತಿತ್ತೋ ಏನೋ ನನ್ಗೆ. ಯಜಮಾನ್ರು ಒಬ್ರೇ ಹೋಗಿದ್ದಾರೆ, ಹೇಗೋ ಏನೋ ಅಂತ ಯೋಚನೆ ಮಾಡ್ತಾ ನಾನು ಆ ವಿಷಯನೇ ಮರ್ತ್ಬಿಟ್ಟಿದ್ದೆ. ಯಜಮಾನ್ರೆ, ಫ್ಲೈಟ್ ಟೈಮ್ ಆಗ್ತಿದೆಯಲ್ವಾ? ಇನ್ನೆಲ್ಲಿ ಫ್ಲೈಟು, ಇನ್ನೆಲ್ಲಿ ಪ್ರಯಾಣ ಗಂಗಯ್ಯ? ಸಿಂಗಾಪುರ್ಗೆ ಹೋಗಕ್ಕೆ ನನ್ನ ಮನೆಯಿಂದ ಆಚೆ ಹೊರಟಿದ್ದು ನಿಜ. ಹಾಗೆ ನನ್ನ ಹೆಂಡತಿನ ಒಂಟಿಯಾಗಿ ಬಿಟ್ಟು ಹೋಗ್ತಿದ್ದೀನಿ ಅಂತ ಮನ್ಸಿಗೆ ನೋವಾಗಿದ್ದು ನಿಜ. ಆ ನೋವನ್ನ ಹೇಗಪ್ಪ ಮರಿಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ನಾಳೆ ನನ್ನ ಮದುವೆ ದಿನ ಅನ್ನೋದು ನನ್ನ ತಲೆಗೆ ಹೊಳೀತು. ಯಜಮಾನ್ರೆ, ತುಂಬಾ ದೊಡ್ಡ ಕೆಲಸ ಅಂದಿದ್ರಲ್ಲ? ಹೌದು, 200 ಕೋಟಿ ಪ್ರಾಜೆಕ್ಟ್ ಅಂತ ಹೇಳಿದ್ಯಲ್ಲ ವೇಶ್. ಜಸ್ಟ್ ಲೀವ್ ಇಟ್ ಅತ್ತೆ. $200 crores ಪ್ರಾಜೆಕ್ಟ್ ಡ್ರಾಪ್ ಮಾಡ್ತಿದ್ರ ವಿಶಾಲ್? ದಾರಿಯಲ್ಲೇ ಬಿಟ್ಬಿಟ್ಟೆ. ನನಗೋಸ್ಕರ ಆಫೀಸ್ ಅವರು ಏರ್ಪೋರ್ಟಲ್ಲಿ ಬೊಕೇಸ್ ಹಿಡ್ಕೊಂಡು ಸೆಂಡ್ ಆಫ್ ಕೊಡಬೇಕು ಅಂತ ಕಾಯ್ತಿರ್ತಾರೆ. ಫ್ಲೈಟ್ ಮಿಸ್ ಆದರೆ ತಂಪಾಡುತ್ತಾವೆ ಮನೆಗೆ ಹೋಗ್ಬಿಡ್ತಾರೆ. ಆದರೆ ನನಗೋಸ್ಕರ ಮನೆ ಹತ್ರ ಮತ್ತೆ ಮನೆಗೆ ಯಾವತ್ತು ಬರ್ತಾನೆ ಅಂತ ಕಾಯ್ತಿರೋ ನೈನಿಗೋಸ್ಕರ ನಾನೇ ಬೊಕ್ಕೆ ತಗೊಂಬಂದ್ರೆ ಚೆನ್ನಾಗಿರುತ್ತೆ ಅಂತ ಬೊಕ್ಕೆ ತಗೊಂಬಂದೆ. ಆದರೂ ನೈನಿ ಮುಂದೆ ಎಷ್ಟು ಕೋಟಿ ಪ್ರಾಜೆಕ್ಟ್ ಆದರೂ ಕೂಡ ನೈನಿ, ವಾವ್, ನಿನ್ ಸ್ಮೈಲ್, ಈ ರೋಜಾ ಹೂವು ಎರಡೂ ಒಂದೇ ಅಂದವಾಗಿರುತ್ತೆ. ವಿಶಾಲ್, ನೀನ್ ವಾಪಸ್ ಬಂದಿದ್ದಕ್ಕೆ ನಂಗೆ ತುಂಬಾನೇ ಖುಷಿ ಆಗ್ತಿದೆ. ನಾಳೆ ನೈನಿನ ನೀನ್ ಇನ್ನೂ ಜಾಸ್ತಿ ಸಂತೋಷ ಪಡಿಸ್ಬೇಕು. ಶೋ ಅದಕ್ಕೆ. ನೋಡ್ತಾ ಇದೀಯಾ ತಿಲೋತ್ತಮ, ವಿಶಾಲ್ದು ಎಷ್ಟು ಒಳ್ಳೆ ಮನಸ್ಸು. ಹೌದು, ತುಂಬಾ ವಿಶಾಲವಾದ ಮನ್ಸು.
ಕೋಟಿ ಬೆಲೆ ಬಾಳೋ ಪ್ರಾಜೆಕ್ಟ್ನ ಬಿಟ್ಟು ಹೆಂಡತಿಗೋಸ್ಕರ ವಾಪಸ್ ಬಂದಿದ್ದಾರೆ ಅಂದರೆ ನಿಮ್ಮಿಬ್ರು ಈ ಜೋಡಿನ ಅವ್ರ ಅಮ್ಮ ಕೂಡ ಬೇರ್ಪಡ್ಸಕ್ಕಾಗಲ್ಲ. ವಿಶಾಲಕ್ಷಮ್ಮ ತಾಯಿ, ಯಜಮಾನ್ರು ನನ್ನನ್ನು ಬಿಟ್ಟು ವಿದೇಶಕ್ಕೆ ಹೋಗ್ಬಿಡ್ತಾರೆ ಅಂತ ನನಗೆ ಬೇಜಾರಿರಲಿಲ್ಲ. ಯಾಕಂದ್ರೆ ಈ ಒಂದು ವಾರನಾದರೂ ನನ್ನಿಂದ ಯಜಮಾನ್ರಿಗೆ ಅಪಾಯ ಇಲ್ಲದೇ ಇರೋ ಥರ ಆಗುತ್ತೆ ಅಂತ ಅನ್ಕೊಂಡೆ. ಆದರೆ ಅಷ್ಟರಲ್ಲೇ ಅವರು ವಾಪಸ್ ಬಂದ್ಬಿಟ್ರು. ನನ್ನಿಂದ ದೂರ ಇರಬಾರ್ದು ಅಂತ, ಇರಕ್ಕಾಗಲ್ಲ ಅಂತ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾರೆ ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ ಪ್ರಾಣ ತೆಗೆಯೋ ಪರಿಸ್ಥಿತಿ ಯಾಕೆ ತಂದಿಯಮ್ಮ? ಇದು ನಿನಗೆ ನ್ಯಾಯ ಅಲ್ಲ. ನನಗೆ ಅನ್ಯಾಯ ಮಾಡಬೇಕು ಅಂತ ನಿನಗೂ ಇಲ್ಲ. ಆದ್ರೆ ರಕ್ತಾರ್ಪಣೆ ನಡಿಲೇಬೇಕು ಅಂತ ಹಣೆ ಬರದಲ್ಲಿ ಬರ್ದಾಗಿದೆ. ನಾಳೆ ನಾವು ಮದ್ವೆ ಆದಿನಮ್ಮ. ಮದ್ವೆ ಮಾಡ್ಕೊಂಡ್ಮೇಲೆ ನನ್ನ ಬಿಟ್ಟು ಹೊರಟು ಹೋಗಿದ್ದ ಯಜಮಾನ್ರು ಇವತ್ತು ನನ್ನ ಬಿಟ್ಟಿರಕ್ಕಾಗಲ್ಲ ಅಂತಿದ್ದಾರೆ ಅಂದ್ರೆ ನಾನಿಷ್ಟು ಅದೃಷ್ಟವಂತೆ ಅಂತ ಖುಷಿ ಪಡ್ಬೇಕು. ವಾಪಸ್ ಬಂದಿರೋ ಗಂಡನ ಕಣ್ಣಲ್ಲಿ ಪ್ರೀತಿ ನೋಡ್ದೆ. ಯಜಮಾನ್ರಿಗೆ ಮುಂದೆ ಆಗೋ ಅನಾಹುತಕ್ಕೆಲ್ಲ ಕಾರಣ ನಾನಾಗ್ತೀನ ಅಂತ ದುಃಖ ಪಡ್ಬೇಕು. ಅರ್ಥ ಆಗ್ತಿಲ್ಲಮ್ಮ. ಈ ಅನಾಹುತನ ತಪ್ಸಕ್ಕಾಗ್ತಿದ್ರೆ ನನ್ನೇ ಈ ಲೋಕದಿಂದ ಕರ್ಕೊಂಡ್ಬಿಡು ಅಂತ ಕೇಳ್ದೆ. ಆದ್ರೆ ನನ್ನ ಮಾತು ಕೇಳ್ತಿಲ್ಲ. ಏನಿಲ್ಲ ಶಿವ. ಅದು ಅಳ್ಳುನಾ ಇಲ್ಲ ಆನಂದ ಬಾಷ್ಪನಾ? ನಾನು ಯಾಕೆ ಅಳ್ತೀನಿ ಶಿವ? ಹೌದೌದು, ನೀನ್ ಯಾಕೆ ಅಳ್ತೀಯಾ? ಆ ಅಮೆರಿಕ ಆಂಟಿ ಮತ್ತೆ ಮುಳ್ವೆನ್ನು ಇಬ್ರು ಅಳ್ಬೇಕು. ನನ್ ಜೊತೆ ಬರ್ಲಿಲ್ಲ ಅಂದ್ರೆ ಫಾರಿನ್ಗೇನು ಸ್ವರ್ಗಕ್ಕೆ ಹೋಗಲ್ಲ ಅಂತ ವಿಶಾಲ್ ಯಜಮಾನ್ರು ಎಲ್ರೂ ಮುಂದೆ ಹೇಳಿದ್ರಲ್ಲ. ಮುಖನ ನೋಡ್ಬೇಕಾಗಿತ್ತು ನೈನಿ. ನಂಗೆ ಯಾವ ಸ್ವರ್ಗನೂ ಬೇಡ ಶಿವ. ಈ ಭೂಮಿ ಮೇಲೆ 100 ಜೀವನ ಬದುಕಿಸ್ಬೇಕು. ನಿಮ್ಮಿಬ್ರು ಜೋಡಿ ನೋಡಕ್ಕೆ ದೇವತೆಗಳೇ ಬಂದು ಹೋಗ್ತಾರೆ ನೋಡು. ಅಪ್ಪ ಅಪ್ಪ ಅಪ್ಪ, ಏನಕ್ಕ ಇದು? ನಾವು ನೋಡ್ತಿರೋದು ಅಮೆರಿಕಳಿಯನೇನಾ? ನನಗೆ ಸೂಟ್ ಆಗಲ್ಲ, ನನ್ನ ಹೆಂಡ್ತಿನೇ ಅಲ್ಲ ಅಂತ ಬೈದ್ಬಿಟ್ಟು ಹೋದವನು ಕ್ಷಣಕ್ಕೊಂದ್ಸಲಿ ಬದಲಾಗೋ ಮರದ ಮೇಲೆ ಕೂತಿರೋ ಊಸರು ಒಳ್ಳಿ ತರ ಇವಾಗ ನಯನಿ ಹತ್ರ ಬಂದು ಅನರ್ಕಲಿನ ಲವ್ ಮಾಡೋ ಸಲೀಂ ತರ, ಪಾರ್ವತಿನ ಮರೆಯಕ್ಕಾಗ್ದಿರೋ ದೇವದಾಸ್ ತರ, ಲೈಲಾನೇ ತನ್ನ ಪ್ರಾಣ ಅಂತ ಬದುಕ್ತಿದ್ದ ಮಜ್ನು ತರ ಯಾಕಾಗಿದನಕ್ಕ? ನಿನಗಿಂತ ದೊಡ್ಡದೇನಿದೆ? ಸಿಂಗಾಪುರ್ ಯಾವ ಲೆಕ್ಕ ಅಂತ ಪ್ರಾಜೆಕ್ಟು ಹೋದ್ರೆ ಹೋಯ್ತು ಅಂತ ಹೇಳಿ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ವಾಪಸ್ ಬಂದ ನೋಡಿದ್ಯಾ? ಏ ಪರ್ಶು, ನೋಡಿದ್ದು ಇದೇ ಕಣ್ಣ ಅಂತ ಅನುಮಾನ ಪಡ್ತಿದೆ ಕಣೋ. ತುಂಬಾನೇ ಸಿಟ್ಟು ಬಂದಿದೆ ಕಣೋ. ನನ್ನ ಹಿಡಿತದಲ್ಲಿದ್ದ ನಯನಿ ಅದ್ ಹೇಗ್ ಯಾಮಾರ್ಸದ್ಲು ಅಂತ
ಯೋಚನೆ ಮಾಡ್ತಾ ಇದ್ದೀನಿ ಕಣೋ. ನೀನ್ ಹೆದರ್ಕೊಬಿಟ್ಟಿದ್ಯಾಕ? ಏ ಫೂಲ್, ನಾನ್ ಯಾರಿಗೂ ಹೆದ್ರೋಳಲ್ಲ, ಯೋಚಿಸ್ತಿದ್ದೀನಿ. ಓ ಅಕ್ಕ, ಹೈಟು ವೆಯ್ಟು ಲೆಕ್ಕಕ್ಕಿಲ್ಲ, ಆದ್ರೂ ವಾಮನ ಮೂರ್ತಿ ಹೇಗಿದ್ದ ಹೇಳು? ಚಿಕ್ಕ ಮಗು ಅಕ್ಕ, ಕೊಡೆ ಹಿಡ್ಕೊಂಡು ಹೆಜ್ಜೆ ಎಲ್ಲಿಡ್ಬೇಕು ಅಂತ ಕೇಳ್ದ. 3ನೇ ಹೆಜ್ಜೆನ ನನ್ ತಲೆ ಮೇಲೆ ಇಡು ಅಂತ ಹೇಳ್ದ ಬಲಿ ಚಕ್ರವರ್ತಿ. ಬಲಿಯಾಗಿ ಹೋದ. ಆ ನಯನಿ ನಮ್ಮನ್ ತುಳಿಯೋಕ್ಕೂ ಮುಂಚೆ ನಾವೇ ಅವಳನ್ನ ತುಳಿಬೇಕು ಪರ್ಶು. ಎಲ್ಲಕ್ಕ ಕತೆನೆ ರಿವರ್ಸ್ ಆಗಿದ್ಯಲ್ಲ. ಆಗೇನೋ ವಿಶಾಲ್ ದೂರ ಇರ್ತಿದ್ದ, ಈಗ ನೈನಿ ಕರೋನಾ ಹರಡುತ್ತೇನೋ ತರ ಸಾಮಾಜಿಕ ಅಂತರ ಕಾಪಾಡ್ತಿದ್ದಾಳೆ. ಆದ್ರೆ ಈ ವಿಶಾಲ್ ಸಂಸಾರದಲ್ಲೇ ಗ್ಯಾಪ್ ಬಂದಿದೆ ಅನ್ನೋ ತರ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಇಷ್ಟು ಸಡನ್ ಆಗಿ ವಿಶಾಲ್ಗೆ ಅವಳ ಮೇಲೆ ಪ್ರೀತಿ ಯಾಕೆ ಹುಟ್ಕೊಂಡಿದೆ? ಸಡನ್ ಆಗಿ ಬಂದಿರೋ ಶನಿ ಅಲ್ಲ ಅಕ್ಕ, ಅದು ಅಗ್ನಿ ಪರ್ವತದಲ್ಲಿ ಒಳಗಿರೋ ಲಾವಾರ ಸುತ್ತರ ಪ್ರೀತಿ ಹುಟ್ಕೊಂಡು ಒಂದೇ ಸಾರಿ ಉಕ್ ಬಂದಿದೆ. ಈಗ ಪ್ರೀತಿ ಬೆಟ್ಟದಷ್ಟಾಗ್ತಾ ಇದೆ. ಆರು ಹೋಗೋ ದೀಪಕ್ಕೆ ಬೆಲೆ ಜಾಸ್ತಿ ಕಣೋ. 2 ದೀಪದಲ್ಲಿ ಮೊದ್ಲು ಯಾವ ದೀಪ ಆರುತ್ತಕ್ಕ? ಮೇನ್ ಆಫ್ ಮಾಡಿದ್ರೆ ಎಲ್ಲ ಲೈಟ್ಸು ಆಫ್ ಆಗುತ್ತೆ ಕಣೋ. ಯಜಮಾನ್ರೆ, ಇನ್ನೂ ಆಫೀಸ್ ಕೆಲ್ಸದಲ್ಲೇ ಮುಳುಗೋಗಿದ್ದೀರಾ ನೀವು? ನೀನ್ ನೋಡ್ಬೇಕಾಗಿರೋ ಫೈಲ್ಸ್ನ ನಾನ್ ನೋಡ್ಬೇಕಾಗ್ತಿದೆ ನೈನಿ. ನನಗೆ ಓದಕ್ ಬರಲ್ಲ ಅಲ್ವಾ ಯಜಮಾನ್ರೆ? ಬರಲ್ಲ ಅನ್ಕೊಂಡ್ರೆ ಏನೂ ಬರಲ್ಲ. ಬರುತ್ತೆ ಅಂತ ನಾನು ಅನ್ಕೊಂಡ್ರೆ ಓದಕ್ ಬಂದ್ಬಿಡ್ತಾ ಯಜಮಾನ್ರೆ? ಖಂಡಿತವಾಗ್ಲೂ ಬರುತ್ತೆ. ಆ ದಿನ ತುಂಬಾ ದೂರ ಇಲ್ಲ. ಅಮ್ಮನ ಹಾಗೆ ಅಖಂಡ ವಿಜಯ ಸಾಧಿಸೋದಕ್ಕೆ ಸಾಧ್ವಿ ಮಣಿ ಆಗ್ತೀಯ ನೀನು. ನೋಡ್ತಿರೋ. ಸಂತೋಷ ಯಜಮಾನ್ರೆ. ಈಗ ಹಾಲು ಕುಡಿದು ಮಲ್ಕೊಳ್ಳಿ, ಈಗಲೇ ತುಂಬಾ ಹೊತ್ತಾಗಿದೆ. ಅಷ್ಟೇನಾ ನೈನಿ? ಇನ್ನೇನ್ ಬೇಕು ಯಜಮಾನ್ರೆ? ನಾಳೆ ನಮ್ಮ ಮದುವೆ ದಿನ. ಜ್ಞಾಪಕ ಇಟ್ಕೋಬೇಕಾಗಿರೋದನ್ನ ನಾನು ಮರ್ತೋದಾಗ ಎಲ್ರ ಮುಂದೆ ನೀವು ನನಗೆ ಜ್ಞಾಪಿಸಿದ್ರಿ. ಅದನ್ನೇ ಹೇಳ್ತಿದ್ದೀನಿ. ನಾಳೆ ದಿನ ಪೂರ್ತಿ ನಾವೇನ್ ಮಾಡಬೇಕು, ಹೇಗೆ ಆಚರಿಸ್ಬೇಕು ಅಂತ ಏನಾದರೂ ಪ್ಲಾನ್ ಮಾಡಿದ್ಯಾ? ಅಂತಂದೆಲ್ಲ ನಂಗೆ ಗೊತ್ತಿಲ್ಲ ಯಜಮಾನ್ರೆ. ಇಟ್ಸ್ ಆಲ್ ರೈಟ್. ಹೋಗಿ ಮಲ್ಕೋತೇನಾ? ಹೌದು ಯಜಮಾನ್ರೆ. ಏನಾದರೂ ಕೆಲಸ ಇದೆಯಾ? ಇಲ್ಲ. ನಿನ್ಗೆ ನನಗೇನಾದರೂ ಹೇಳಬೇಕು ಅಂತ ಅನಿಸ್ತಿದ್ಯಾ ನೈನಿ? ಅಟ್ಲೀಸ್ಟ್ ಗುಡ್ ನೈಟ್ ಅದನ್ನಾದ್ರೂ ಹೇಳು. ಹಾ, ಗುಡ್ ನೈಟ್. ನಾನು ಅನ್ಕೊಂಡಿದ್ದೆ ಹೇಳಿದೆ. ದೇವ್ರೆ, ನೀನ್ ಸ್ಮೈಲ್ ಕೊಡ್ದೇನೆ ನಿನ್ ರೂಮಿಗೆ ನೀನು ಹೊರಟೋಗ್ಬಿಡ್ತೀಯೋ ಅಂತ ಅನ್ಕೋತಿದ್ದೆ. ಇನ್ನು ಹೋಗ್ಬೋದು. ಗುಡ್ ನೈಟ್. ನಿಂದೇ ಬರ್ತಿಲ್ವಾ ನೈನಿ? ಯಜಮಾನ್ರ ಧ್ವನಿ ತರ ಇದೆಯಲ್ಲ.
ಯಜಮಾನ್ರೆ ಯಜಮಾನ್ರೆ ನೀವು ಇಲ್ಲಿ ಹಾ ನನ್ನ ಧರ್ಮಪತ್ನಿ ಎಲ್ಲಿದ್ರೆ ನಾನಲ್ಲೇ. ಯಜಮಾನ್ರೆ ಇಷ್ಟು ಹೊತ್ತಲ್ಲಿ ನೀವು ನನ್ನ ಕೋಣೆಲಿರೋದನ್ನ ಯಾರಾದ್ರೂ ನೋಡಿದ್ರೆ ಏನಾದ್ರೂ ಹೇಳೋದಿದ್ಯಾ? ಅಯ್ಯೋ ತುಂಬಾ ಇದೆ. ಮದ್ವೆ ದಿನ ಅಲ್ವಾ, ಅವನ್ ಹೆಂಡತಿ ಜೊತೆ ಮಾತಾಡೋದಕ್ಕೋ ಕಣ್ಣ ಮುಚ್ಚಲೆ ಆಟ ಆಡೋದಕ್ಕೋ ಹೋಗಿದ್ದಾನೆ ಅಂತ ಅನ್ಕೋತಾರೆ. ಮದ್ವೆ ಆದ ದಿನ ನಾಳೆ ಅಲ್ವಾ ಯಜಮಾನ್ರೆ? ಏಯ್ ಮೆಂಟಲ್, ಸಾರಿ ಮೇಡಮ್, ಟೈಮ್ ನೋಡಿದ್ರಾ? ನೋಡಿ 12 ಆಗಿದೆ. ಅಂದ್ರೆ ನಾಳೆ ಅನ್ನೋದು ಇವತ್ತೇ ಅಲ್ವಾ? ಅರ್ಥ ಆಯ್ತಾ? ಅಂದ್ರೆ ನಮ್ಮ ಮದುವೆ ದಿನ ಶುರುವಾಗಿದೆ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ನಂಗೆ ಹಾಗೆ ಹೇಳಕ್ಕೆ ಬರಲ್ಲ ಯಜಮಾನ್ರೆ. ಮದ್ವೆ ದಿನದ ಶುಭಾಶಯಗಳು. ಇದೇ ಖುಷಿಲೀಗ ನೀನ್ ನನಗೆ ಏನ್ ಗಿಫ್ಟ್ ಕೊಡ್ತೀಯ ನೈನಿ? ನಾನೇನ್ ಕೊಡಕ್ಕಾಗತ್ತೆ ಯಜಮಾನ್ರೆ? ಮತ್ತೆ ನಾನು ಕೇಳಿದ್ ಕೊಡ್ತೀಯಾ? ನಾನು ಕೊಡೋ ಹಾಗಾದ್ರೆ ಖಂಡಿತ ಕೊಡ್ತೀನಿ ಯಜಮಾನ್ರೆ. ಹಾ ಅದು ನನಗೆ ಗೊತ್ತು ನೈನಿ. ಆದ್ರೂ ನಾನು ನಿನ್ಗೆ ಏನ್ ಕೊಡ್ಬೇಕು ಅಂತಿದ್ದೀನೋ ನೀನೇ ತಿಳ್ಕೋಬೇಕು. ಏನ್ ಕೊಡ್ಬೇಕು ಅಂದ್ಕೊಂಡಿದ್ದೀರಾ? ಇಲ್ಲಿಲ್ಲ, ಅಲ್ಲಿದೆ. ಅಲ್ಲಿ ಏನಿದೆ ಯಜಮಾನ್ರೆ? ಮೇಡಮ್, ಅಲ್ಲಿಗೆ ಹೋದ್ರೆ ನಿಮ್ಗೆ ಗೊತ್ತಾಗತ್ತ. ಬನ್ನಿ 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 ಬನ್ನಿ, ಬೇಗ ಬನ್ನಿ, ಇಲ್ಲೇ ಇರಿ. ಹಾ, ಅರ್ಶನ ಕುಂಕುಮದ ನೀರು ಇದನ್ನ ಯಾಕೆ ತಂದಿದ್ದೀರಾ ಯಜಮಾನ್ರೆ? ಅಲ್ಲೋಡು, ನಾನು ತಂದಿರೋ ಗಿಫ್ಟ್ಸ್. ಇವಾಗ ನಾವು ಅಲ್ಲಿವರೆಗೂ ನಿಧಾನವಾಗಿ 7 ಹೆಜ್ಜೆ ಇಡ್ತಾ ಹೋಗೋಣ. ನೀವ್ ಹೀಗೆ ಮಾಡಬಹುದಾ ಅಂತ ನಂಗೆ ಆಶ್ಚರ್ಯ ಆಗ್ತಿದೆ ಯಜಮಾನ್ರೆ. ಸೊ ನೈನಿ, ನಾನು ನನ್ನ ಹಾಗಿರೋದಕ್ಕಿಂತ ನಿನ್ನ ಹಾಗಿರೋದೇ ಬೆಟರ್. ದಯವಿಟ್ಟು ಬೇಡ ಅನ್ಬೇಡ ಪ್ಲೀಸ್. ನಿಮ್ಮ ಮಾತಿಗೆ ನಾನು ಯಾವತ್ತಾದ್ರೂ ಇಲ್ಲ ಅಂದಿದ್ದೀನಾ? ವಾವ್. ಬಾ. ಹಾ, ನೀನು ಅರ್ಶನದ ಮೇಲೆ ಕಾಲಿಡೋ, ನಾನು ಇದ್ರ ಮೇಲೆ ಕಾಲಿಡ್ತೀನಿ, ಸರಿನಾ? ಗುಡ್, ಬಾ. ಈಗ ನಾವು ಹೆಜ್ಜೆ ಹಾಕಣ್ವಾ? ನಿಮ್ ಪಕ್ಕ ನಡೆಯೋದಕ್ಕಿಂತ ನಿಮ್ ಹಿಂದೆ ನಡೀತಾ ನಿಮ್ ಹೆಜ್ಜೆ ಮೇಲೆ ಹೆಜ್ಜೆ ಇಡೋದೆ ನನ್ಗಿಷ್ಟ ಯಜಮಾನ್ರೆ. ಓಕೆ. ನೈನಿ, ಇಬ್ರು ಸಪ್ತಪದಿ ತುಳಿದಿದ್ದೀವಿ. ಹಾಗಂತ ನಿನಗೆ 7 ಉಡುಗೊರೆ ಕೊಡೋಣ ಅಂತಿದ್ದೀನಿ. ಮೊದಲನೇದು,
ನನ್ನ ಹಣೆಗೆ ನೀವಿಟ್ಟಿರೋ ಕುಂಕುಮ ಇನ್ನೂ 100 ವರ್ಷ ಹೀಗೆ ಇರಬೇಕು ಯಜಮಾನ್ರೆ. ಎರಡನೇದು, ಹಾಗೆ ಮಲ್ಲಿಗೆ ಹೂವು. ನಿಮ್ ಹೆಂಡತಿ ತರ ಈ ಹೂವು ಕೂಡ ಸುವಾಸನೆನ ಸಂತೋಷನ ಕೊಡ್ಲಿ ಯಜಮಾನ್ರೆ. ಮತ್ತೀಗ ಮೂರನೇದು. ನಿನ್ ಕೈಗೆ ಮಣ್ಣಿನ ಬಳೆ. ಮಣ್ಣಲ್ಲಿ ಬೆರೆತು ಹೋಗೋವರೆಗೂ ಸುಮಂಗಲಿಯಾಗಿ ಇದು ಶಬ್ದ ಮಾಡ್ತಾನೆ ಇರ್ಲಿ ಯಜಮಾನ್ರೆ. ಇನ್ನು ನಾಲ್ಕನೇದು. ರಕ್ಷಾ ಕವಚ ತರ ಇರೋ ಈ ತಾಳಿಗೆ ದೃಷ್ಟಿ ಆಗದೆ ಇರ್ಲಿ ಯಜಮಾನ್ರೆ. ಇವಾಗ ಐದನೇದು. ನೀ ನಡೆಯೋ ದಾರಿ ಮುಳ್ಳೆ ಆಗಿದ್ರು ಅದು ಹೂವಿನ ದಾರಿ ಆಗ್ಲಿ ಅನ್ನೋ ಆಸೆಯಲ್ಲಿ ಹೆಜ್ಜೆ ಇಡೋದಕ್ಕೆ ಈ ಕಾಲುಂಗ್ರ ಯಜಮಾನ್ರೆ. ಇವಾಗ ಆರನೇದು. ನಿನ್ ಕಣ್ಗೆ ಕಾಡ್ಗೆ.
ಸುಂದರವಾಗಿದೆ ಗೊತ್ತಾ? ಮನ್ಸಿಂದ ನೋಡಿದ್ರೆ ಕತ್ಲು ಹೋಗಿ ಬದುಕಿಗೆ ಬೆಳಕಾಗುತ್ತೆ ಅಂತ, ಸಂಸಾರದಲ್ಲಿ ಯಾರ ದೃಷ್ಟಿನೂ ತಗಲ್ಬಾರ್ದು ಅಂತ ಈ ಕಾಡಿಗೆ ಯಜಮಾನ್ರೆ. ಹಾ, ಇವಾಗ 7ನೇದು. ಹಾರ. ಹೂನ್ ಥರ ನೋಡ್ಕೊಳ್ಳೋ ಗಂಡಂಗೆ ತನ್ನ ಸರ್ವಸ್ವನೂ ಅರ್ಪಿಸ್ದ ಅವರಲ್ಲೊಂದು ಭಾಗ ಆಗಿ ಬದುಕೋಕ್ಕೆ ನೀವು ಹಾಕಿರೋ ಈ ಹೂವಿನ ಹಾರನೇ ಸಾಕ್ಷಿ ಯಜಮಾನ್ರೆ. ನೈನಿ, ನಾನು ಒಂದೇ ಹಾರ ಯಾಕೆ ತಗೊಂಡು ಬಂದೆ ಅಂತ ಗೊತ್ತಾಯ್ತಾ? ನಮ್ಮ ಮದುವೆ ಟೈಮಲ್ಲಿ ನಿನ್ನ ಕತ್ತಿಗೆ ತಾಳಿ ಕಟ್ಟಿ ಒಬ್ರಿಗೊಬ್ರು ಹಾರನ ಬದಲಾಯಿಸ್ಕೊಂಡ್ಮೇಲೆ, ಅಗ್ನಿಕುಂಡನ ಸುತ್ತಿದ ಮೇಲೆ ಡ್ಯಾಡ್ ಬಲವಂತವಾಗಿ ಮಾಡಿರೋ ಮದುವೆ ಅಂತ ನನಗಿಷ್ಟ ಇಲ್ಲ ಅಂತ ನನ್ನ ಹಾರನ ತೆಗೆದು ಬಿಸಾಕ್ತೆ. ಅದು ಅಲ್ಲದೆ ನಿನ್ನನ್ನು ಅಲ್ಲೇ ಬಿಟ್ಬಿಟ್ಟು ಬಂದೆ. ಆದರೆ ನೀನು ಬಿಡಲಿಲ್ಲ. ನನಗೋಸ್ಕರ ಬಂದೆ. ನನ್ನ ಜೊತೆಲೇ ಇದೆಯಾ, ನನಗೆ ನೆರಳಾಗಿ ನಿಂತಿದ್ಯಾ. ಮದುವೆ ಅಂದರೆ ಏನು ಅಂತ, ಜೀವನದಲ್ಲಿ ಹೇಗಿರಬೇಕು ಅನ್ನೋದನ್ನ ನಿನ್ನ ನೋಡಿ ಅರ್ಥ ಮಾಡಿಕೊಂಡೆ. ಅದಕ್ಕೆ ನೈನಿ ಗಿಫ್ಟ್ಗಳನ್ನ ಕೊಟ್ಟು ನಿನ್ನ ಕೊರಳಿಗೆ ಹಾರ ಹಾಕಿ ನೀನು ರೂಢಿಸ್ಕೊಂಡಿರೋ ಸಂಸಾರ ನೋಡಿ ಕೈ ಮುಗಿಬೇಕು ಅಂದ್ಕೊಂಡೆ. ಆದರೆ ಈಗಲೂ ಕೂಡ, ಇಲ್ಲೂ ಕೂಡ ನೀನು ಒಳ್ಳೆ ಮನಸ್ಸಿಂದ ನನಗಿಂತ ಎತ್ತರದಲ್ಲಿ ನಿಂತಿದ್ಯಾ. ಅದೆಲ್ಲ ನನಗೆ ಗೊತ್ತಿಲ್ಲ ಯಜಮಾನ್ರೆ. ಈ ಕಾಣಿಕೆನೆಲ್ಲ ಕೊಟ್ಟು ನನಗೆ ಸೌಭಾಗ್ಯ ಕರುಣಿಸಿದ್ರಿ, ಹೀಗೆ ಇರಬೇಕು ಅಂತ ಆಶೀರ್ವದಿಸಿದ್ರಿ. ನಿಮ್ಗೇನ್ ಬೇಕೋ ಕೇಳಿ ಯಜಮಾನ್ರೆ. ನಿಜವಾಗ್ಲೂ ಕೊಡ್ತೀಯ ನೈನೆ? ನಿಮ್ಗಿಷ್ಟ ಹತ್ತಿರವಾಗಿದ್ದೀನಿ, ಇನ್ನೆಲ್ಲಿ ಹೋಗಕ್ ಸಾಧ್ಯ? ನಿಮ್ಗೇನ್ ಬೇಕೋ ಕೇಳಿ ಯಜಮಾನ್ರೆ. ನಿನ್ನ ಹಣೆಗೆ ನಾನಿಟ್ಟಿರೋ ಕುಂಕುಮ ನಾನು ನನ್ನ ತುಟಿಗಳಿಂದ ಸ್ಪರ್ಶಿಸ್ಬೇಕಂತಿದ್ದೀನಿ. ನೈನಿ, ಏನಾಯ್ತು? ನೈನಿ, ನೋಡಿಲಿ, ಏನಾಯ್ತು? ಏನಿಲ್ಲ ಯಜಮಾನ್ರೆ, ಸ್ವಲ್ಪ ಸ್ವಲ್ಪ ತಲೆ ನೋತಿದೆ ಅಷ್ಟೇ. ಟ್ಯಾಬ್ಲೆಟ್ ತೊಗೊಂಬರ್ತೀನಿರು. ಬೇಡ ಯಜಮಾನ್ರೆ, ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ, ಸ್ವಲ್ಪ ಹೊತ್ತಲ್ಲಿ ಸರಿ ಹೋಗುತ್ತೆ. ನೈನಿ, ಯಾವುದ್ರ ಬಗ್ಗೆ ಏನಾದರೂ ಡೀಪಾಗಿ ಯೋಚನೆ ಮಾಡಿದ್ರೆ ಈ ರೀತಿನೇ ತಲೆನೋವು ಬರುತ್ತೆ. ಜಸ್ಟ್ ರಿಲ್ಯಾಕ್ಸ್ ಪ್ಲೀಸ್. ನೀವು ಹೋಗಿ ಮಲ್ಕೊಳ್ಳಿ ಯಜಮಾನ್ರೆ. ಸರಿ, ಏನಾದರೂ ಬೇಕಾದರೆ ನನ್ನನ್ನು ಕರಿ. ಹುಷಾರು ನೈನಿ. ಬಾ ಮಲ್ಕೋ.
ಮಲ್ಕೋ. ಅಮ್ಮ ವಿಶಾಲಕ್ಷಮ್ಮ ತಾಯಿ, ತಿಲೋತ್ತಮ್ಮ ಅಮ್ಮವರು, ಪರಶುರಾಮ್ ಯಜಮಾನ್ರು ನನ್ನ ಕಣ್ಣ ಕಾಣಿಸ್ಕೊಂಡ್ರು. ಇನ್ಯಾರ್ದೋ ಕೈ ಕೂಡ ಕಾಣಿಸ್ತಿದೆ. ಅದ್ಯಾರ ಕೈಯೋ, ಏನಾಗುತ್ತೋ? ಅಯ್ಯೋ, ನನ್ಗೇನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ. ನೈನಿ, ಏನಾಯ್ತು? ಏನಿಲ್ಲ ಯಜಮಾನ್ರೆ, ಸ್ವಲ್ಪ ಸ್ವಲ್ಪ ತಲೆ ನೋಡ್ತಿದೆ ಅಷ್ಟೇ. ಯಜಮಾನ್ರೆ, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು ಶಿವ. ನೀವು ನೈನಿಗೆ ಹೇಳಿದ್ರು ಇಲ್ವೋ? ತುಂಬ ಹೇಳಬೇಕು ಅನ್ಕೊಂಡೆ ಶಿವ, ಆದರೆ ಅವಳು ಮಲ್ಕೊಂಡ್ಳು. ಮಲಗಿದಲ್ಲ, ಮೊಸರನ್ನ ತಿಂದಿದ್ದಳೆ ಅನ್ಸತ್ತೆ. ಹಾಗೇನಿಲ್ಲ ಶಿವ, ಇಷ್ಟೊತ್ತು ಚೆನ್ನಾಗೇ ಮಾತಾಡ್ಸಿದ್ಲು. ಬಟ್ ತುಂಬ ಲೇಟ್ ಆಗಿದೆಯಲ್ವಾ, ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ಪಾಪ ಸುಸ್ತಾಗಿರುತ್ತೆ. ಪರವಾಗಿಲ್ಲ ಬಿಡು ಶಿವ, ಬೆಳಗ್ಗೆ ಹೇಳ್ತೀನಿ. ನಿಮ್ಮಂತ ಒಳ್ಳೆ ಗಂಡ ಸಿಕ್ಕಿದಾಗ ಅವಳಿಗೆ ನಿದ್ದೆ ಆದ್ರೂ ಹೇಗ್ ಬರತ್ತೋ ಏನು. ಅಮ್ಮ, ನೈನಿಗೆ ಹೇಳಿದ್ರೆ ನೊಂದ್ಕೋತಾಳೆ ಅಂತ ನಾನು ಹೇಳಲಿಲ್ಲ. ಅವಳೇನೋ ಸುಸ್ತಾಗಿ ಆ ರೀತಿ ಡಲ್ ಆಗಲಿಲ್ಲ. ನನಗೆ ಎಲ್ಲಿ ಏನೋ ಆಗುತ್ತೆ ಅಂತ ಹೆದರ್ಕೋತಾಳಷ್ಟೆ. ನನಗೇನಾಗಲ್ಲಮ್ಮ, ನಾನು 100 ವರ್ಷ ಚೆನ್ನಾಗಿರ್ತೀನಿ. ಇದಕ್ಕೂ ಮೊದಲು ನನಗೆ ಯಾವ ಅಪಾಯ ಬಂದರೂ ಕೂಡ ಕಾಪಾಡೋದಕ್ಕೆ ರೆಡಿಯಾಗಿರೋ ನೈನಿ ಇವಾಗ ಯಾಕೆ ಟೆನ್ಷನ್ ಆಗಬೇಕು? ಅಮ್ಮ, ಈ ಸಲ ನೀವು ಅವಳು ಕಾಣಿಸ್ದಾಗ ತಪ್ಪೇ ಹೇಳಿ ಅಮ್ಮ. ನೈನಿ, ನೀನು ರುದ್ರಮದೇವಿ, ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಎಕ್ಸ್ಪ್ಲೇನ್ ಮಾಡಿ ಅಮ್ಮ. ಹಾಂ ಅಮ್ಮ, ನಿಮಗೆ ಮತ್ತೆ ಹೇಳ್ತಿದ್ದೇನೆ, ನೈನಿ ಅಂದರೆ ನನಗೆ ಪ್ರಾಣ. ನನ್ನ ಜೊತೆ 7 ಹೆಜ್ಜೆ ಹಾಕಿರೋ ಅವಳಿಗೆ 7 ಉಡುಗೊರೆ ಕೊಟ್ಟು ಐ ಲವ್ ಯು ನೈನಿ ಅಂತ ಹೇಳಬೇಕು ಅಂದ್ಕೊಂಡೆ ಅಮ್ಮ. ಆದರೆ ನಾನು ಅವಳಿಗೆ ಆ ಮಾತು ಹೇಳೋಕ್ಕಾಗಲಿಲ್ಲ. ಬಟ್ ನೋ ಪ್ರಾಬ್ಲಮ್ ಅಮ್ಮ. ಮಾರ್ನಿಂಗ್ ಏನಾದರೂ ಸ್ಪೆಷಲಾಗಿ ಪ್ಲ್ಯಾನ್ ಮಾಡಿ ಅವಳಿಗೆ ಸರ್ಪ್ರೈಸ್ ಕೊಡ್ತೀನಿ. ಅವಾಗ ತಪ್ಪದೆ ಹೇಳ್ತೀನಮ್ಮ. ಓಕೆ ಅಮ್ಮ, ಗುಡ್ ನೈಟ್.
ಏಯ್ ನೀನಾ ಆ ನೈನಿ ಅಂತ ಒಂದು 4 ತಲೆ ಮೇಲೆ ಗುದ್ದೋಣ ಅನ್ಕೊಂಡೆ. ಏನು ಬೆಳಗ್ಗೆನೆ ಗಲಾಟೆ ಮಾಡ್ಬೇಕು ಅನಿಸ್ತಿದ್ಯಾ? ಬೆಳಿಗ್ಗೆನೆ ಗಂಟೆ ಬಾರಿಸ್ತಿದ್ಯಾ ಅಂತ ಬಂದೆ. ಅದು ನಿದ್ರೆ ಮಾಡಕ್ ಬಿಡಲ್ವಾ? 6 ಗಂಟೆಗೆ ಆರತಿ ಮಾಡ್ತೀರಾ? ಸ್ಪೆಷಲ್ ಡೇ ಅಲ್ವಾ ಬೇಬಿ. ನೈನೇ ವಿಶಾಲ್ ಮದ್ವೆ ಆಗಿದ್ದ ದಿನ ಅಂತ ಪೂಜೆ ಮಾಡ್ದೆ. ಅದಕ್ ಬದ್ಲು ಪರ್ಸನಲ್ ಕೆಲ್ಸ ಅಂತ ಹೋಗಿರೋ ನಿನ್ನ ಗಂಡ ಮನೆಗ್ ವಾಪಸ್ ಬಂದ್ರೆ ಸಾಕು ಅಂತ ಕೇಳ್ಕೊ. ನನ್ ಗಂಡ ಮನೆಗ್ ಬರ್ತಾರೋ ಬಿಡ್ತಾರೋ ಅನ್ನೋದನ್ನ ಪಕ್ಕಕ್ಕಿಡಿ ಆಂಟಿ. ನಿಮ್ ಗಂಡ ಇಂಡಿಯಾಗ್ ಬಂದ್ರೆ ಸಾಕು ಅಂತ ಬೇಡ್ಕೊಳ್ಳ. ಪಾಪ ಲಂಡನ್ ಗಂಡ ಇಲ್ದೆ ನಿಮ್ ಹೃದಯ ಮಂಗಳೂರು ಬೋಂಡ್ ಆಗ್ಬಿಟ್ಟಿದ್ಯಲ್ಲ. ಆಂಟಿ ಅವಳ ಮಾತಿಗೆ ಯಾಕೆ ತಲೆ ಕೆಡ್ಸ್ಕೊತೀರಾ? ನಾನೇ ನಿಮಗ್ ತಲೆ ಕೆಡಿಸ್ಕೊಂತ ಹೇಳ್ತಿಲ್ಲ. ಏ ಹುಚ್ಚಿ ಹಾಸ್, ಈಗಿನ ಕಾಲದಲ್ಲಿ ಸ್ವಾರ್ಥಕ್ಕೆ ಒಂದು ಅರ್ಥ ಇದೆ. ನಿನಗೋಸ್ಕರ ಪೂಜೆ ಮಾಡು, ಪುಣ್ಯನಾದ್ರೂ ಬರತ್ತೆ. ಮದ್ವೆ ದಿನ ಅಂತ ಎಷ್ಟು ಪೂಜೆ ಮಾಡಿದ್ರು ವಿಶಾಲ್ ನೈನಿ ಯಾವತ್ತೂ ಒಂದಾಗಲ್ಲ ಸಿಸ್ಟರ್. ಮದ್ವೆ ಆಗಿ 1 ವರ್ಷ ಆದ್ರೂ ಅವ್ರಿಗಿನ್ನೂ ಶೋಭನ ಆಗಿಲ್ಲ ಅಂತ ನಿನಗೆ ಗೊತ್ತಲ್ವಾ? ಹಾ, ಅವ್ರಿಗಿಂತ ಜಾಸ್ತಿ ಅವಸರ ನಿಮ್ಗೆ ಇರೋ ಹಾಗಿದೆ. ಮದುವೆ ಆಗ್ದೇನೆ ನೀನ್ ಹೀಗೆ ಹುಚ್ಚುಚ್ಚಾಗಿ ಮಾತಾಡ್ಬೇಡ, ಇಲ್ಲ ಕೇಸ್ ಬುಕ್ ಮಾಡಿ ನಿನ್ನೂ ನಿಮ್ ಅಣ್ಣನ್ ತರನೇ ಜೈಲಿಗೆ ಕಳಿಸ್ತಾರೆ. ಜಸ್ಸಿ, ನನಗ್ ಬಾಯಿ ಹಾಕ್ಬೇಡ ಅಂತ ಹೇಳಿ ನೀನು ನೇರವಾಗಿ ಹೋಗಿ ತಲೆನೇ ಕೊಟ್ಬಿಟ್ಟೆ. ಈ ತಲೆ ಕೆಟ್ಟವಳ ಜೊತೆ ನಮ್ಗೇನ್ ಮಾತು? ಬಾ ಹೋಗೋಣ. ದುರ್ದು ಆಂಟಿ, ಆ ರೆಡಿ ಕೋತಿನ ನೋಡಿದೀರಾ? ಕೋತಿ 6 ಅಡಿ ಇರತ್ತಾ? ಎಲ್ಲಿದೆ? ಒಂದ್ಸಲ ನೀವ್ ತಗೊಂಡಿರೋ ಸೆಲ್ಫಿನ ನೋಡಿ, ಅವಾಗ ಗೊತ್ತಾಗತ್ತೆ. ಜಾಗ ಬಿಡಿ. ಜೆಸ್ಸಿ, ಏನಂದ್ಲವಳು? ಇನ್ನೂ ಅರ್ಥ ಆಗ್ಲಿಲ್ವಾ? ಯಾರು? ಜಗದೀಶ್ ವರ್ಮಾ. ನೀವ ಯಜಮಾನ್ರೆ, ಇವಾಗ ಹೇಗಿದ್ದೀರಾ? ಹುಷಾರಾಗಿದ್ದೀರಾ ಅಲ್ವಾ? ನನಗೆ ಎದೆ ನೋವು ಬಂದು ಹುಷಾರಾಗಿದ್ದೀನಿ. ನಿನ್ನ ಕೈಗೆ ಪೆಟ್ಟಾಗಿದ್ದು ಇಷ್ಟು ದಿನ ಆದರೂ ಇನ್ನೂ ವಾಸಿ ಆಗಿಲ್ವಾ? ಅದು ಇವಾಗ ಪರವಾಗಿಲ್ಲ ಯಜಮಾನ್ರೆ. ಗಾಯ ಎಷ್ಟು ವಾಸಿಯಾಗಿದೆ ಅಂತ ನೋಡ್ಬೇಕನ್ಕೊಂಡ್ರು ನೋಡೋಕ್ಕಾಗಲ್ವಲ್ಲ. ಅದಕ್ಕೆ ಪಟ್ಟಿನ ಹಾಗೆ ಕಟ್ಕೊಂಡಿದ್ದೀನಿ ಯಜಮಾನ್ರೆ. ಗಾಯನ ಮುಚ್ಚಿಡ್ಬೋದೇ ಹೊರತು ನಿಜಾನ ಮುಚ್ಚಿಡೋಕ್ಕಾಗಲ್ಲ ಅಲ್ವಾ ಗಂಗಾಧರ್? ಅಲಿಯಾಸ್ ಗಂಗಾ.